ಸುಪ್ರಸಿದ್ಧ ಮಂಡ್ಯ ನಗರ ಜಿಲ್ಲಾ ಆಸ್ಪತ್ರೆ ಹಾಗೂ ಆಡಳಿತ ವರ್ಗ ತುಂಬ ಹದಗೆಟ್ಟ ಆಸ್ಪತ್ರೆಯಾಗಿದೆ. ಯಾವುದೇ ಒಂದು ಸವಲತ್ತುಗಳು ಕೊಡದೆ ಹಲವು ರೋಗಿಗಳಿಗೆ ತುಂಬ ನೋವು ಕೊಡುತ್ತಿರುವ ಅಧಿಕಾರಿಗಳು ಹಾಗೂ ಡಾಕ್ಟರ್ಗಳು ಕೂಡ ಇಲ್ಲಿ ಕೆಲಸ ಮಾಡದೇ ಇರುವುದು, ಸರಿಯಾದ ಸಮಯಕ್ಕೆ ಡಾಕ್ಟರ್ಗಳು ದೊರೆಯುವುದಿಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಕೋಟಿಗಟ್ಟಲೆ ಔಷಧಿಗಳನ್ನು ಖರೀದಿ ಮಾಡುತ್ತಾರೆ, ಆದರೆ ಯಾವುದೇ ಒಂದು ಸರಿಯಾದ ರೀತಿಯ ಔಷಧಿಗಳು ದೊರೆಯುವುದಿಲ್ಲ. ಇದನ್ನು ಕೇಳಿದರೆ ಹಲವರಿಗೆ ಬೆದರಿಕೆ ಹಾಕುತ್ತಾರೆ. ಸಾರ್ವಜನಿಕರು ಅಳಲು ತೋಡಿಕೊಂಡರೂ ಯಾವುದೇ ಸರ್ಕಾರ ಸಂಸ್ಥೆಯಲ್ಲಿ ಕಳೆದ 2-3 ವರ್ಷಗಳಿಂದ ಹಗರಣಗಳ ಮೇಲೆ ಹಗರಣ ಆಗಿದೆ. ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ, ಅಲ್ಲಿ ಅಧೀನ ಕಾರ್ಯದರ್ಶಿಗಳಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಎಲ್ಲರಿಗೂ ದಾಖಲೆ ಸಹಿತ ದೂರು ಕೊಟ್ಟರು ಯಾವುದೇ ಕ್ರಮ ವಹಿಸಿಲ್ಲ. ಈ ಬಂಡ ಭ್ರಷ್ಟರು ಓಪನ್ ಆಗಿ ಹೇಳ್ತಾರೆ, ನಮ್ಮ ಮೇಲೆ ಯಾವುದೇ ಕ್ರಮ ಆಗಲ್ಲ, ವರ್ಗಾವಣೆನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತ ಓಪನ್ ಆಗಿ ಹೇಳ್ತಾವ್ರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇವ್ರನ್ನ ಬೀದಿಗೆ ತರಬೇಕು, ಇವ್ರ ಬೀದಿಯಿಂದನೇ ಆನ್ಸರ್ ಸಿಗಬೇಕು ಇವ್ರಿಗೆ ಅನ್ನೋ ದೃಷ್ಟಿಯಿಂದ ನಾವು ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದೀವಿ. ಈ ಧರಣಿ ಮುಖಾಂತರ ಕೇಳೋದು ಇಷ್ಟೇ, ಅವ್ರನ್ನ ಈ ಕೂಡಲೇ ವಜಾ ಮಾಡಿ ಸರ್ಕಾರ ನ್ಯಾಯಾಂಗ ತನಿಖೆ ಮಾಡಿಸ್ಬೇಕು, SIT ರಚನೆ ಮಾಡಬೇಕು, ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಇವ್ರು ಪ್ರಭಾವಿತರು ಉತ್ತರ ಕನ್ನಡ ಕಡೆ ಅಟ್ಲೀಸ್ಟ್ ವರ್ಗಾವಣೆ ಮಾಡಬೇಕು, ಇವ್ರನ್ನ ವಜಾ ಮಾಡಬೇಕು ಅನ್ನೋದೇ ನಮ್ಮ ಮೊದಲ ಆಗ್ರಹ ಆಗಿದೆ. ಮತ್ತೆ ಇಲ್ಲಿಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಬರಲೇಬೇಕು. ಅದಕ್ಕೋಸ್ಕರ ನಾವು ಧರಣಿ ಕೂತಿದ್ದೀವಿ. ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳು, ಎಲ್ಲ ಪಕ್ಷಾತೀತ ನಾಗರಿಕರು ಇಲ್ಲಿ ಭಾಗವಹಿಸ್ತವ್ರೆ. ಎಲ್ಲ ನೊಂದಂತ ರೋಗಿಗಳ ಸಂಬಂಧಿಕರು ಭಾಗವಹಿಸ್ತವ್ರೆ. ಅವರೆಲ್ಲರೂ ಆಗ್ರಹ ಇಷ್ಟೇ, ಈ ವ್ಯವಸ್ಥೆ, ಭ್ರಷ್ಟ ವ್ಯವಸ್ಥೆ ತೊಲಗಬೇಕು ಅನ್ನೋದು ಮೂಲ ಉದ್ದೇಶ. ಆದ್ರಿಂದ ಕನ್ನಡ ಜನತೆಯಲ್ಲಿ ಕೇಳೋದು, ಎಲ್ಲರೂ ಈ ಸಂಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ಬನ್ನಿ ಅಂತ. ಸಾಗರ್ ಎಚ್ ಎಸ್ ಸಾಮಾಜಿಕ ಹೋರಾಟಗಾರರು, ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗದವರು, ರೈತಾಪಿ ಸಂಘದವರು, ಮತ್ತು ಕನ್ನಡ ಪರ ಸಂಘಟನೆಯವರು, ದಲಿತ ಸಂಘಟನೆಯವರು ಭಾಗವಹಿಸವ್ರೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಎಲ್ಲ ಪ್ರಗತಿಪರಗಳ ಹೋರಾಟಕ್ಕೆ, ಭ್ರಷ್ಟ ನರಸಿಂಹಸ್ವಾಮಿ ತೊಲಗಲೇಬೇಕು, ಭ್ರಷ್ಟ ನರಸಿಂಹಸ್ವಾಮಿ ತೊಲಗಲೇಬೇಕು. ಮಂಡ್ಯ ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ನಿನ್ನೆ ದಿನ ಆಸ್ಪತ್ರೆ ವಿಚಾರವಾಗಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿನ ಹಮ್ಮಿಕೊಂಡು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಆರೋಗ್ಯದ ಹೆಂಗೆ ಸಮಸ್ಯೆ ಆಗಿದೆ ನಮ್ಗೆ ಇಲ್ಲಿ ಅಂದರೆ ಕಿಮ್ಸ್ ಅಂತ ಬಂತು ಒಂದು 15 ವರ್ಷದಲ್ಲಿ. ಮಿಮ್ಸ್ಗೆ ಡೈರೆಕ್ಟರ್ ಇರ್ತಾರೆ, ಅವರು ಅಷ್ಟು ದಿನದಿಂದ ಯಾವಾಗಲೂ ಪರ್ಮನೆಂಟು ಸೋರ್ಸ್ ಇಲ್ಲ. ಅವರು ಪ್ರಭಾರಿ, ಇವಾಗ ಪ್ರಭಾರಿ ಆದರೆ 2 ವರ್ಷ ಆಗಿದೆ. 2 ವರ್ಷದಿಂದ ಆಡಿಟೇ ಮಾಡಿಲ್ಲ. ಅನುದಾನಗಳನ್ನ ಹೆಂಗೆ ತರ್ತಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ? ಹೆಂಗೆ ಬೇಕಂಗೆ ಖರ್ಚು ಮಾಡ್ತಾರೆ ಇವರು. ನೋಡಿ, ಒಂದು 7 ಕೋಟಿದ ಒಂದು ಔಷಧಿಗಳನ್ನ ನೇರ ಖರೀದಿ ಮಾಡವ್ರೆ. ಅವರು ಟೆಂಡರ್ ಹಾಕಿ ಕರೆದಿದ್ರೆ ಕಮ್ಮಿ ಅಂತಂದರೆ ಒಂದು 3-4 ಕೋಟಿ ರೂಪಾಯಿ ಉಳಿಯೋದು. ಇವರು 4Gನ ಎಕ್ಸಾಮ್ಷನ್ನೇ ಇಲ್ಲ, ತುರ್ತು ಪರಿಸ್ಥಿತಿ ಟೈಮಲ್ಲಿ 1 ಕೋಟಿಗೆ ತೊಗೊಬೇಕು. ಇವರು 7 ಕೋಟಿದ ತೊಗೊಂಡವ್ರೆ. ಇಲ್ಲಿ ಡಾಕ್ಟ್ರುಗಳಿಗೆ ಯಾರು ಇಡ್ತಾನೆ ಇಲ್ಲ ಇವ್ರಿಗೆ. ಮತ್ತು ಹಗರಣಗಳು ಹೆಂಗೆ ಅಂದರೆ, ಇವರು ಬೆಂಗಳೂರು ಟು ಮಂಡ್ಯ, ಮಂಡ್ಯ ಟು ಬೆಂಗಳೂರು ಖಾಲಿ ಇದರಲ್ಲಿ ದುಡ್ಡ ತುಂಬ್ಕೊಂಡು ಹೋಗು, ಅಲ್ಲಿ ಮಿನಿಸ್ಟ್ರಿಗಳಿಗೆ ಕೊಡು, ಅಲ್ಲಿಂದ ಇಲ್ಲಿ ತುಂಬ್ಕೋಗು, ಅಲ್ಲಿ ಕೊಡು, ಇಲ್ಲಿ ಕೊಡು. ನಮ್ಗೆ ಹೇಳ್ತಾರೆ, ನೀವು ನಮ್ಮನ್ನೇನೂ ಮಾಡೋಕ್ಕಾಗಲ್ಲ, ನಮ್ಮ ಜೊತೇಲಿ ಮೆಡಿಕಲ್ ಸಂಬಂಧಪಟ್ಟರೆ ಎಲ್ಲ ನಮ್ಮ ಜೊತೆ ಇದ್ದಾರೆ, ನೀವೇನು ಮಾಡ್ತೀರಿ ಅಂತಾರೆ. ಮಂಡ್ಯ ಇದು ಫುಲ್ಲು ಗಬ್ಬಿಡ್ದೋಗೈತೆ ಇದು ನಮ್ಮ ಮಿಮ್ಸು ಮತ್ತು ಜಿಲ್ಲಾ ಆಸ್ಪತ್ರೆ. ಡಾಕ್ಟ್ರುಗಳು ನೋಡಿ, ಬೆಳಿಗ್ಗೆನೇ ಹೋಗಿದ್ವಿ, ಒಂದು 7-8 ಜನ ಡಾಕ್ಟ್ರು ಇರಬೇಕಲ್ಲಿ ತುರ್ತು ಘಟಕದಲ್ಲಿ. ಒಬ್ಬರೂ ಇಲ್ಲ. ಯಾರೋ ಡಿಗ್ರಿ ಮಾಡೋರೋ, ಇಲ್ಲ ಅಂತಂದರೆ ಸ್ನಾತಕೋತ್ತರ ಮಾಡೋರೋ, ಇಲ್ಲ ಅಂದರೆ ಬೇರೆಯವ್ರು ಇದ್ದಾರೆ. ಒಟ್ಟಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಕಲಿಕಾ ಸ್ಟೂಡೆಂಟ್ಗಳು. ಒಬ್ಬರು ಡಾಕ್ಟ್ರುಗಳೇ ಇಲ್ಲ. ಮತ್ತು ಜನಗಳದ್ದು ಏನಾಗಿದೆ ಅಂತಂದರೆ ಎಲ್ಲರೂ ಹೊರಗಡೆ ಮಲಗಿದ್ದಾರೆ. ಸೊಳ್ಳೆ ಹೆಂಗೆ ಕಚ್ತಾವ ಗೊತ್ತಾ? ಅಲ್ಲಿ ಒಂದು 30 ರೂಪಾಯಿ ಕೊಟ್ಟು ಮಲಗೇನೋ ಮಾಡಿದಾರಂತೆ. ಅಲ್ಲಪ್ಪ, ಇಲ್ಲಿ ಕೋಟ್ಯಾಂತರ ರೂಪಾಯಿ, 350 ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡು ಬರುತ್ತೆ. ಅಲ್ಲಿ ರೋಗಿಗಳ ಕಡೆ ನೋಡ್ಕೊಳಕ್ಕೆ ಬಂದವ್ರಿಗೆ 30 ರೂಪಾಯಿ ಮಾಡಿ ಮಲಗಿಸಿದಿರಲ್ಲ, ಅವ್ರಿಗೆ 30 ರೂಪಾಯಿ ದೊಡ್ಡದಲ್ವಾ? ಅವರು ಊರಿಂದ ಬರೋದೇನಕ್ಕೆ? ಆ 30 ರೂಪಾಯಲ್ಲಿ ಜೀವನನೇ ಮಾಡಿಬಿಡ್ತಾರೆ ಅವರು. ನೀವು ಮಾತ್ರ ಇಲ್ಲಿ ಕೋಟಿ ಹೊಳಿತೀರಿ, ಅವ್ರಿಗೆ 30 ರೂಪಾಯಿಗೆ ಲೆಕ್ಕ ಹಾಕ್ತೀರಿ. ಆದರೂ ನಮ್ಮ ನರಸಿಂಹಸ್ವಾಮಿ ಇದ್ದಾರಲ್ಲ ಡೈರೆಕ್ಟ್ರು, ಬಹಳ ಭ್ರಷ್ಟಾಚಾರಿ. ಅಂತಿಂಥ ಭ್ರಷ್ಟಾಚಾರ ಇಲ್ಲ, ಕೇರೆ ಮಾಡ್ತಾ ಇಲ್ಲ. ಏನು ಮಾಡ್ತಾರೆ ಹೋಗು ಅನ್ನೋಂಗೆ. ಮೋಸ್ಟ್ಲಿ ಎಲ್ಲರಿಗೂ ಹಪ್ತಾ ವಸೂಲಿ ಅದು ಇದೆಲ್ಲ ನೀಟಾಗಿ ಕೊಡ್ತಾ ಇರ್ಬೋದು. ಅವ್ರ ಕೈಗಳಿಗೊಬ್ಬರಿದ್ದಾರೆ, ಅಧೀಕ್ಷಕ ಚಂದ್ರಶೇಖರ್.
ಅವ್ರನ್ನ ಯಾರಿಗಾರ ಹೊಡೆಯೋಕ್ಕೆ ಮಡಿಕೊಂಡವ್ರು ಇವರು. ಏಯ್ ನೀನು ನೋಡ್ಕೊ, ನಾನು ಇದು ಮಾಡ್ಕೊತೀನಿ ಅಂತ. ಅಲ್ಲಿ ಶಿವಕುಮಾರ್ ಇದ್ದಾರೆ, ಅದೇ ಮೆಡಿಕಲ್ ಸರ್ಜನ್ನು, ಅವರು ಅಷ್ಟೇ ಸರ್. ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಮೈಸೂರಿಗೆ ಹೋಗ್ತಾರೆ. ಇಲ್ಲಿ ಒಂದು ದೊಡ್ಡದೊಂದು ಸಂಸ್ಥೆ ಇದೆ. ಇಡೀ ಮಂಡ್ಯ 21 ಲಕ್ಷ ಜನಸಂಖ್ಯೆಗೆ ಒಂದು ದೊಡ್ಡದೊಂದು ಸಂಸ್ಥೆ ಆರೋಗ್ಯದ ಬಗ್ಗೆ. ಒಬ್ಬರಾರ ಇದ್ದಾರೆ ಇಲ್ಲಿ ಇರ್ತಾರ? ಡಾಕ್ಟ್ರುಗಳು ಅಷ್ಟೇ ಮೈಸೂರು ಬೆಂಗಳೂರಲ್ಲಿ ವಾಸ ಮಾಡ್ತಾರೆ. ಮತ್ತೆ ನೀವು ತಿನ್ನೋದು ಮಂಡ್ಯದ ದುಡ್ಡು, ಮಂಡ್ಯದ ನೀರು, ಮಂಡ್ಯದನ್ನ. ಅದ್ಯಾಕೆ ಹಂಗೆ ಹೋಗ್ತೀರಿ ಬೇರೆ ಕಡೆಯಿಂದ? ಇಲ್ಲಿ ಕ್ವಾರ್ಟರ್ಸ್ಗಳೈತಲ್ಲ, ಈ ಕ್ವಾರ್ಟರ್ಸ್ಗಳು ಒಂದು ದೊಡ್ಡ ಹಗರಣ ಸರ್. ಡಾಕ್ಟರ್ ಕ್ವಾರ್ಟರ್ಸ್ಗಳಿವೆ, ನರ್ಸ್ಗಳದೈತೆ, ಡಿ ಗ್ರೂಪ್ ನೌಕರದೈತೆ. ಇವರು ಓದೋ ಹುಡುಗರಿಗೋ ಇನ್ನೊಂದೋ ಮತ್ತೊಂದೋ ಬೇರೆ ಬೇರೆ ಕೊಟ್ಟದ್ದು ಅನೈತಿಕ ಚಟುವಟಿಕೆಗಳು ನಡೆಸ್ತಾರೆ. ನೀವು ಒಮ್ಮೆ ಬಂದು ನಮ್ಮ ಮಿಮ್ಸ್ದು ಬಿಲ್ಡಿಂಗ್ ಐತಲ್ಲ ಸುತ್ತ ನೋಡಬೇಕು, ಕಬ್ಬಿ ನಾರ್ತೈತೆ, ನೀರು ಹೋಗಲ್ಲ. ಅವ್ರಿಗೆ ಅದೆಲ್ಲ ಲೆಕ್ಕ. ಅವ್ರ ಲೆಕ್ಕ ಯಾವುದು? ದುಡ್ಡು ಹೊಡಿಬೇಕು. ನಿಮ್ಗೆ ಇಷ್ಟೊಂದು ಕಾಳಜಿ ಇರೋರು, ನಮ್ಮ 19 ಎಕರೆ ಜಮೀನು ಐತಲ್ಲ ನಿಮಗೆ ಮಿಮ್ಸ್ಗೆ ಸಂಬಂಧಪಟ್ಟದ್ದು, ಅದು ನನಗೆ ಗೊತ್ತಿಲ್ಲ ಏನಂಗೆ ಆಡ್ತೀಯಲ್ಲಪ್ಪ ನರಸಿಂಹಸ್ವಾಮಿ. ಬೇರೆದೆಲ್ಲ ನಾನು ಅದು ನಂದಲ್ಲ. ಮತ್ತೆ ಬೇರೆ ದುಡ್ಡೆಲ್ಲ ಹೊಡೆಯೋಕೈತಿದೆ, ಅದನ್ನ ನೀನು ಸ್ವಲ್ಪ ಒಳ್ಳೊಳ್ಳೆ ಲಾರಿಗಳು ಇಟ್ಬಿಟ್ಟು ಏನೋ ಮಾಡಿ ತೆರವುಗೊಳಿಸ್ಬೋದಲ್ಲ. ಆದರೂ ಈ ನಮ್ಮ ಮಂಡ್ಯ ಮಿಮ್ಸ್ ಸಂಸ್ಥೆಗೆ ದೊಡ್ಡದಾಗಿ ರಾಜ್ಯ ಮಟ್ಟದ ತನಿಖೆ ಆಗಬೇಕು. ನಮ್ಮ ನರಸಿಂಹಸ್ವಾಮಿಯವರು, ಶಿವಕುಮಾರರು, ಚಂದ್ರಶೇಖರ್ ಮತ್ತು ಒಬ್ಬ ಡ್ರೈವರ್ ಅವ್ರಿಗೆಲ್ಲರಿಗೂ ಏಜೆಂಟು ಶಂಕರ್, ಇವ್ರು 4 ಜನ ವಜಾ ಆಗಬೇಕು. ರಾಜ್ಯ ಮಟ್ಟದ ತನಿಖೆ ನಡೀಬೇಕು. ಇವ್ರನ್ನ ವಜಾಗೊಳಿಸಿ ಮನೆಗೆ ಕಳಿಸ್ಬೇಕು.